ಖಾಸಗಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಮದುವೆ ಸಮಾರಂಭ ಕುಟುಂಬದಲ್ಲಿ ಮತ್ತು ಗೃಹ ಪ್ರವೇಶದ ಕಾರ್ಯಕ್ರಮ, ಎರಡೂ ಕಾರ್ಯಕ್ರಮಕ್ಕೆ ನಾಳೆ ದಿನ ಬರಬೇಕಾಗಿತ್ತು. ಆದರೆ ನಾಳೆನೂ ಸಹ ಭಾಳ ವಿಪರೀತ, ಬೆಂಗಳೂರಿನ ಪ್ರಾರಂಭ ಆಗಿ ಮೈಸೂರಿನವರು ಚಿಕ್ಕಬಳ್ಳಾಪುರದವರೆಗೂ ಕಾರ್ಯಕ್ರಮಗಳಿದೆ. ಅದರಿಂದ ಇವತ್ತೇ ಮುಗಿಸೋಗೋಣ ಅಂತೇಳಿ ನಾಳೆ ಕಾರ್ಯಕ್ರಮಕ್ಕೆ ಇವತ್ತೇ ಬಂದಿದ್ದೇನೆ. ಗ್ರಾಮದಲ್ಲಿ ಕೆಲವು ನಾಯಕರು ಅಥವಾ ಮುಖಂಡರು ಮನೆಗಳಿಗೆ ಭೇಟಿ ನೀಡಿದ್ದೀರಾ? ಬಂದಾಗ ನಮ್ಮ ಪಕ್ಷಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಹಿರಿಯರಿದ್ದಾರೆ, ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥವ್ರು ಅವರು. ಅಂಥವ್ರ ಮನೆಗೆ ಹೋಗಿ ಅವ್ರಿಗೆ ಗೌರವ ಸಲ್ಲಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಇದು ಯಾಗೂ ಬಂದಿದ್ದೀನಿ. ಇಂಥ ಸಂದರ್ಭದಲ್ಲಿ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ತಯಾರಿ ನಮ್ಮ ಕಾರ್ಯಕರ್ತರು ಮಾಗಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ರೀತಿ ಸಂಘಟನೆಯಲ್ಲಿ ಭರಾಢ್ಯವಾಗಿ ಇದ್ದಾರೆ, ಶಕ್ತಿಯುತವಾಗಿ. ಕಳೆದ ಚುನಾವಣೆ ನಮಗೆ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ ಅದೆಂಥದೋ ಒಂದು ಕಾರ್ಡು ಹಂಚಿದಾರಲ್ಲ ಕೊನೆ ಬೆಳಗಿನ ಜಾವದಲ್ಲಿ, ಕಾರಣ ಅದು ಸ್ವಲ್ಪ ನಮಗೆ ತೊಂದರೆ ಆದಂಥದ್ದು. ಇಲ್ಲೇ ಹೋಗಿದ್ದರ ಜೊತೆಗೆ ಸ್ವಲ್ಪ ಮಂಜುಗೂ ಆರ್ಥಿಕವಾಗಿ ಸ್ವಲ್ಪ ಚುನಾವಣೆ ನಡೆಸ್ತಕ್ಕಂಥ ಇತ್ತೀಚಿನ ಚುನಾವಣೆ ಇದೆಯಲ್ಲ, ಅದು ಸ್ವಲ್ಪ ಸಮಸ್ಯೆಗಳಿತ್ತು. ಇದರಿಂದ ತೊಂದರೆ ಆಯಿತು ಹೊರತು ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಈ ಒಂದು ಪಕ್ಷ ಉಳಿಸ್ತಕ್ಕಂಥದ್ರಲ್ಲಿ ಅವ್ರ ದುಡಿಮೆ ಏನಿದೆ, ನಮ್ಮ ಜೀವಿತಾವಧಿ ಅವ್ರನ್ನ ಮರೆಯಾಗಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ಹಲವಾರು ರೀತಿಯ ಇಲ್ಲಿಯ ಬೆದರಿಕೆ, ಕುತಂತ್ರದ ರಾಜಕಾರಣ, ಅಧಿಕಾರದ ದುರ್ಬಳಕೆ ಇದೆಲ್ಲವನ್ನು ಇಟ್ಟು ಹಲವಾರು ಪಂಚಾಯಿತಿಗಳಲ್ಲಿ ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನ ಪಡೀಲಿಕ್ಕೆ ಬರೀ ಮಾಗಡಿ ತಾಲೂಕಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಈಗ ಹಲವಾರು ಪ್ರದೇಶದಲ್ಲಿ. ಆದರೆ ಇಲ್ಲಿ ಕುದೂರಿನ ನಮ್ಮ ನಾಯಕರುಗಳು ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಭಯದ ವಾತಾವರಣ ಇದ್ದರು, ಗೌರವ ತರ್ತಕ್ಕಂಥ ರೀತಿಯಲ್ಲಿ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ನೇಮಕ ಮಾಡಿರ್ತಕ್ಕಂಥದ್ದು ಅವರ ದುಡಿಮೆಯ ಪ್ರತಿಫಲ ಇದೆ.